Hello all. Welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ಸೈಲೆಂಟ್ ಆಗಿ ಬಟ್ ರೆವಲ್ಯೂಷನರಿ ಅಚೀವ್ಮೆಂಟ್ ನ ಮಾಡಿರುವಂತಹ ಸ್ಕೀಮ್ ಬಗ್ಗೆ ನೋಡೋಣ. ಸೊ ಯಾವ್ದಿದು ಸ್ಕೀಮ್? ಇಷ್ಟು ದಿನ ಸ್ಕೀಮ್ಸ್ ಅಂತ ಹೇಳಿದ್ರೆ ಅಥವಾ ಇನ್ಫ್ರಾಸ್ಟ್ರಕ್ಚರಲ್ ಸ್ಕೀಮ್ ಅಂತ ನಮಗೆ ಡಿಸ್ಕಷನ್ ಅಲ್ಲಿ ಬಂದ್ರೆ ಇಮಿಡಿಯೇಟ್ ಆಗಿ ನಮಗೆ ನೆನಪಾಗೋದು ಬುಲೆಟ್ ಟ್ರೈನ್ಸ್ ಅಥವಾ ಎಕ್ಸ್‌ಪ್ರೆಸ್ ವೇಸ್ ಅಥವಾ ನ್ಯೂಲಿ ಬಿಲ್ಡ್ ಏರ್‌ಪೋರ್ಟ್ಸ್ ಲೈಕ್ ಸಸ್ಟೈನಬಲ್ ಏರ್‌ಪೋರ್ಟ್ಸ್. ಈ ರೀತಿಯಾದಂತಹ ಥಿಂಕಿಂಗ್ ಕೆಪಾಸಿಟಿ ನಮ್ಗೆ ಆಲ್ರೆಡಿ ಬಿಲ್ಡ್ ಆಗಿದೆ, ವಿಚ್ ಇಸ್ ನಥಿಂಗ್ ಬಟ್ ನಾರ್ಮಲ್ ಥಿಂಕಿಂಗ್ ಇಂತ ಎಕ್ಸ್ಟ್ರಾರ್ಡಿನರಿ ಅಥವಾ ಎಫಿಷಿಯಂಟ್ ಅಥವಾ ಹೈ ಲೆವೆಲ್ ಥಿಂಕಿಂಗ್ ಗೆ ಹೋಗ್ತೀವಿ. ಬಟ್ ಇದನ್ನೆಲ್ಲ ಬುಲೆಟ್ ಟ್ರೈನ್ಸ್ ಆಗಿರ್ಬೋದು, ಎಕ್ಸ್‌ಪ್ರೆಸ್ ವೇ ಆಗಿರ್ಬೋದು, ಇದನ್ನೆಲ್ಲದನ್ನು ಕೂಡ ಅಚೀವ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಬೇಸಿಕ್ ಅನ್ನ ಮರ್ತಿರ್ತೇವೆ. ವಿ ಫಾರ್ಗಾಟ್ ಅಬೌಟ್ ದ ರಿಯಲ್ ಇಂಜಿನ್ ಆಫ್ ಇಂಡಿಯನ್ ಎಕಾನಮಿ. ಭಾರತದ ಎಕನಾಮಿಕ್ ಸಿಸ್ಟಮ್ ಅಲ್ಲಿ ರಿಯಲ್ ಇಂಜಿನ್ ಅನ್ನೋದನ್ನ ಇನ್ಫ್ರಾಸ್ಟ್ರಕ್ಚರಲ್ ಕಾನ್ಸೆಪ್ಟ್ ಅಲ್ಲಿ ಮರ್ತಿದ್ದೀವಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಭಾರತದ ಹಳ್ಳಿಗಳನ್ನ ಮರಿತಾ ಇದೀವಿ. ಲೈಕ್ ಕೋರ್ಟ್ ಅಲ್ಲಿ ಆರ್ಟ್ ಆಫ್ ಭಾರತ ಬೀಟ್ಸ್ ಇನ್ ಇಟ್ಸ್ ವಿಲೇಜ್ ಅಂತ ನೋಡಿರ್ತೀವಿ. ಸೊ ಈ ವಿಲೇಜ್ ಡೆವಲಪ್ ಆಗ್ಬೇಕಂತಂದ್ರೆ ಅಥವಾ ಈ ಹಳ್ಳಿಗಳು ಡೆವಲಪ್ ಆಗ್ಬೇಕಂತ ಹೇಳಿದ್ರೆ ಆಲ್ ವೆದರ್ ರೋಡ್ಸ್ ಗಳು ಇಂಪಾರ್ಟೆಂಟ್. ಕನೆಕ್ಟಿವಿಟಿ, ಆ ಹಳ್ಳಿಗಳನ್ನ ಕನೆಕ್ಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಕನೆಕ್ಟಿವಿಟಿ ಇನ್ಫ್ರಾಸ್ಟ್ರಕ್ಚರ್ ಇಂಪಾರ್ಟೆಂಟ್. ಸೊ ಭಾರತನ ಇಂಡಿಯಾ ಜೊತೆಗೆ ಯಾವ್ದು ಕನೆಕ್ಟ್ ಮಾಡ್ತಾ ಇದೆ? ಈ ರೆವಲ್ಯೂಷನರಿ ಸ್ಕೀಮ್, ದಟ್ ಇಸ್ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಕನೆಕ್ಟ್ ಮಾಡ್ತದೆ. ಈಗ ನೀವು ಥಿಂಕ್ ಮಾಡ್ತಿರ್ಬೋದು, ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಬಂದ್ಬಿಟ್ಟು 2000ರಲ್ಲಿ ರಿಲೀಸ್ ಆಗಿದ್ದಲ್ವಾ, ನಾವ್ ಈಗ ಯಾಕೆ ಆ ಒಂದು ಸ್ಕೀಮ್ ನ ಬಗ್ಗೆ ನೋಡ್ಕೊಬೇಕು? ಎಕ್ಸಾಮ್ ಅದು ಯಾಕೆ ಇಂಪಾರ್ಟೆಂಟ್? ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಸ್ಕೀಮ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಎಸ್ ದಿಸ್ ಇಸ್ ಅ ಕರೆಂಟ್ ಅಫೇರ್ಸ್ ಸೀರೀಸ್, ಬಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನೋಡ್ಬೇಕು ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯ 3ನೇ ಫೇಸ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಎಕ್ಸ್ಟೆಂಡ್ ಮಾಡಿದೆ. ಈ ಒಂದು ಸ್ಕೀಮ್ ಅನ್ನ ಮತ್ತೆ ನಾವು ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಅಪ್ರೂವ್ ಅನ್ನ ಮಾಡಿದೆ ಅಫಿಷಿಯಲಿ. 2028ರ ತನಕ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆವನ್ನ ನಡೆಸಬೇಕು ಅಂತ ಹೇಳ್ಬಿಟ್ಟು ಮುಂದುವರಿಸಿದೆ. ಹಾಗಾಗಿ ನ್ಯೂಸ್ ಅಲ್ಲಿ ಇರೋದ್ರಿಂದ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ UPSC ಅಥವಾ ಸ್ಟೇಟ್ ಎಕ್ಸಾಮ್ಸ್ ಆಗಿರಬಹುದು, ಎರಡರಲ್ಲೂ ಕೂಡ ಈ ಒಂದು ಸ್ಕೀಮಿನ ಬಗ್ಗೆ ಕ್ವಶನ್ಸ್ ಅರೈಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನಾವ್ ವೈ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ UPSC ಗೆ ಯಾಕೆ ಇಂಪಾರ್ಟೆಂಟ್? ಎಸ್ಪೆಷಲಿ ಮೇನ್ಸ್ ಆನ್ಸರ್ ರೈಟಿಂಗ್ ಬರಿಬೇಕಾದ್ರೆ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ನಾವು ಹೇಗೆ ಯೂಸ್ ಮಾಡಬಹುದು? ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನವನ್ನ ಮಲ್ಟಿ ಡೈಮೆನ್ಷನಲ್ ಕಾನ್ಸೆಪ್ಟ್ ಅಲ್ಲಿ ನಾವು ಯೂಸ್ ಮಾಡಬಹುದು. ಸೊ ಯಾವ್ಯಾವ ರೀತಿಯಾದಂತಹ ಮಲ್ಟಿ ಡೈಮೆನ್ಷನಲ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಪಾವರ್ಟಿ ಅಲಿವೇಶನ್. ಸೊ ನಮ್ಗೆ ಎಕಾನಮಿ ಅಂತ ನೋಡಿದ್ರೆ ಅಥವಾ ಸೊಸೈಟಿ ಅಂತ ನೋಡಿದ್ರೆ ಹಿಂದಿನ 1950s ಗಿಂತ ಮುಂಚೆ ಅಥವಾ 1990ಗಿಂತ ಮುಂಚೆ ಪಾವರ್ಟಿಯನ್ನ ಎರಾಡಿಕೇಟ್ ಮಾಡೋದು, ಭಾರತದಿಂದ ಪಾವರ್ಟಿಯನ್ನ ಎರಾಡಿಕೇಟ್ ಮಾಡೋದು ತುಂಬಾನೇ ಬಿಗ್ ಟಾಸ್ಕ್ ಆಗಿತ್ತು. ಸೊ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಿಂದ ಪಾವರ್ಟಿಯನ್ನ ಭಾರತದಿಂದ ತೊಲಗಿಸೋದಕ್ಕೂ ಕೂಡ ಇದು ಹೆಲ್ಪ್ ಆಗತ್ತೆ. ಅದ್ರ ಜೊತೆಗೆ ಅಗ್ರಿಕಲ್ಚರ್ ಸಪ್ಲೈ, ಅಗ್ರಿಕಲ್ಚರಲ್ ಕಮಾಡಿಟೀಸ್ ಏನಿದೆ ಅದನ್ನ ಪೆರಿಷಬಲ್ ಗೂಡ್ಸ್ ಗಳೇನಿದೆ ಇದನ್ನೆಲ್ಲದನ್ನು ಕೂಡ ಪ್ರಾಪರ್ ಮಾರ್ಕೆಟ್ ಗೆ ರೀಚ್ ಆಗೋ ತರ ಕನೆಕ್ಟ್ ಮಾಡೋದಕ್ಕೂ ಕೂಡ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಜೊತೆಗೆ ಕೋಲ್ಡ್ ಸ್ಟೋರೇಜ್ ಸಿಸ್ಟಮ್ಗೆ ಬೇಗನೆ ತಲುಪಿಸೋದಕ್ಕೂ ಕೂಡ ಹೆಲ್ಪ್ ಆಗತ್ತೆ. ನಂತರ ವಿಮೆನ್ ಎಂಪವರ್ಮೆಂಟ್ ಪ್ಲಸ್ ವಿಮೆನ್ ಹೆಲ್ತ್. ಈ ಒಂದು ಸ್ಕೀಮ್ ಇಂದ ವಿಮೆನ್ ಎಂಪವರ್ಮೆಂಟ್, ವಿಮೆನ್ ಎಂಪ್ಲಾಯ್ಮೆಂಟ್ ನ ಕೂಡ ಜಾಸ್ತಿ ಮಾಡಬಹುದು. ಇದರಿಂದ ವಿಮೆನ್ ಎಂಪವರ್ಮೆಂಟ್ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ವಿಮೆನ್ ಹೆಲ್ತ್, ಪ್ರೆಗ್ನೆಂಟ್ ವಿಮೆನ್ಸ್ ಗಳು ಮುಂಚೆ ಇನ್ಸ್ಟಿಟ್ಯೂಷನಲ್ ಪ್ರೆಗ್ನೆನ್ಸಿಯನ್ನ ಮಾಡ್ದಲೆ ತೀರ್ಕೊಳ್ಳುವಂತಹ ಚಾನ್ಸಸ್ ಇರ್ತಿತ್ತು. ಸೊ ಅದನ್ನು ಕೂಡ ತೊಲಗಿಸೋದಕ್ಕೆ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಹೆಲ್ಪ್ ಆಗಿದೆ. ಜೊತೆಗೆ ಕೋಆಪರೇಟಿವ್ ಫೆಡರಲಿಸಂ, ಕೋಆಪರೇಟಿವ್ ಫೆಡರಲಿಸಂ ಅನ್ನುವಂತಹ ಕಾನ್ಸೆಪ್ಟ್ ಅಲ್ಲೂ ಕೂಡ
ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನವನ್ನ ನೋಡಬಹುದಾಗುತ್ತೆ. ಈ ರೀತಿ ಹಲವಾರು ಕೋರ್ ಏರಿಯಾಸ್ ಗಳನ್ನ ಟಚ್ ಮಾಡಿ ಬರ್ತಾ ಇರುವಂತಹ ಕಾನ್ಸೆಪ್ಟ್ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಗೆ UPSCಗೆ ಎಸ್ಪೆಷಲಿ ಮೇನ್ಸ್ ಆನ್ಸರ್ ರೈಟಿಂಗ್ ಬರೆಯುವಾಗ ಈ ಸ್ಕೀಮ್ ಅನ್ನ ಎಕ್ಸಾಂಪಲ್ಸ್ ಆಗಿ ಈ ಎಲ್ಲಾ ಏರಿಯಾಸ್ ಅಲ್ಲೂ ಕೂಡ ಯೂಸ್ ಮಾಡಬಹುದಾಗತ್ತೆ. ಜೊತೆಗೆ ಎಜುಕೇಶನ್ ಅಂತ ಬಂದ್ರೆ ಅಲ್ಲೂ ಕೂಡ ಯೂಸ್ ಮಾಡಬಹುದು, ಹೆಲ್ತ್ ಸೆಕ್ಟರ್ ಅಲ್ಲೂ ಕೂಡ ಯೂಸ್ ಮಾಡಬಹುದು. ಸೊ ಹಾಗಾಗಿ ಈ ಸ್ಕೀಮು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತುಂಬಾ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ಲಿ ಈ ವಿಡಿಯೋ ಅಲ್ಲಿ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ಬಗ್ಗೆ ಏನೆಲ್ಲ ತಿಳ್ಕೊಳ್ತೀವಿ ಈ ವಿಡಿಯೋ ಕಂಪ್ಲೀಟ್ ಆಗೋದ್ರೊಳಗಡೆ. ಇದರ ಕೋರ್ ಆಬ್ಜೆಕ್ಟಿವ್ ಹಾಗೂ ಮಾಡರ್ನ್ ಫೀಚರ್ ಏನು ಅನ್ನೋದನ್ನ ತಿಳ್ಕೊಳ್ತೀವಿ. ಫಸ್ಟ್ಲಿ ವಾಟ್ ಇಸ್ ದಿಸ್ ಸ್ಕೀಮ್ ಅಬೌಟ್, ಹೇಗೆ ಆರಿಜಿನ್ ಆಯ್ತು ಅಂಡ್ ಆಲ್ಸೋ ಈ ಸ್ಕೀಮ್ ಹೇಗೆ ಡೆವಲಪ್ ಆಯ್ತು. ನೆಕ್ಸ್ಟ್ ಈ ಸ್ಕೀಮಿನ ಕೋರ್ ಆಬ್ಜೆಕ್ಟಿವ್ ಏನು, ಹಾಗೆ ಇದರ ಫೀಚರ್ಸ್ ಏನು. ನೆಕ್ಸ್ಟ್ ಎವಲ್ಯೂಷನ್, ಸೊ ಕೋರ್ ಕಾನ್ಸೆಪ್ಟ್ ಆಫ್ ಕರೆಂಟ್ ಅಫೇರ್ಸ್, ಹೇಗೆ ಎವಾಲ್ವ್ ಆಯ್ತು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ಫೇಸ್ 1 ಏನು, ಫೇಸ್ 2 ಏನು, ಫೇಸ್ 3 ಏನು, ಹೇಗೆ ಎವಾಲ್ವ್ ಆಗ್ತಾ ಬಂತು, ಅಂಡ್ ಫೇಸ್ 1 ಫೇಸ್ 2 ಫೇಸ್ 3 ನಡುವೆ ಇರುವಂತಹ ಡಿಫ್ರೆನ್ಸಿಯೇಷನ್ ಏನು. ನಂತರ ಇದಕ್ಕೆ ಯಾರು ಫಂಡಿಂಗ್ ಅನ್ನ ಕೊಡ್ತಾ ಇದ್ದಾರೆ, ನೆಕ್ಸ್ಟ್ ಇದರ ಅಚೀವ್ಮೆಂಟ್ ಏನು. ಸೊ ಇದಿಷ್ಟನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ಕೊಂಡು ಕೊನೆಯದಾಗಿ ಈ ಒಂದು ಸ್ಕೀಮ್ ರಿಲೇಟೆಡ್ ಟು ಒಂದು MCQ ಹಾಗೆ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳೋಣ. ಸೊ ಇದಿಷ್ಟನ್ನ ನೆಕ್ಸ್ಟ್ ಈ ವಿಡಿಯೋದಲ್ಲಿ ನೋಡ್ಕೊಳ್ತೀವಿ. ಮೇನ್ಸ್ ಆನ್ಸರ್ ರೈಟಿಂಗ್ ಮತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಎರಡಕ್ಕೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ಲಿ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಹೇಗೆ ಸ್ಟಾರ್ಟ್ ಆಯ್ತು ಅಂತ ನೋಡ್ಕೊಳ್ಳೋಣ. ಫಾರ್ ದಟ್ ಪರ್ಪಸ್ 1990ಸ್ಗೆ ಹೋಗ್ಬೇಕಾಗತ್ತೆ. ಅಂದ್ರೆ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ 1990ರ ಸಮಯದಲ್ಲಿ ಭಾರತದಲ್ಲಿ ಇರುವಂತಹ ಹಳ್ಳಿಗಳಲ್ಲಿ, ರೂರಲ್ ಏರಿಯಾಸ್ ಅಲ್ಲಿ ಆಲ್ ವೆದರ್ ರೋಡ್ಸ್ ಗಳ ಕನೆಕ್ಟಿವಿಟಿ 40% ಆಫ್ ದ ರೂರಲ್ ಏರಿಯಾಸ್ಗೆ ಇರಲಿಲ್ಲ. ಸೊ 40% ಆಫ್ ದ ರೂರಲ್ ಏರಿಯಾ ಅಂತ ಹೇಳಿದ್ರೆ ಇಟ್ ಇಸ್ ಅ ಹ್ಯೂಜ್ ಒನ್. ಅಷ್ಟು ಕನೆಕ್ಟಿವಿಟಿ ಇರಲಿಲ್ಲ. ಅಂಡ್ ಆಲ್ಸೋ ಇನ್ನ ಮಿಕ್ಕಿದಂತಹ ಏರಿಯಾಸ್ ಅಲ್ಲಿ ಮಾನ್ಸೂನ್ ಟೈಮ್ ಬಂತು ಅಂದ್ರೆ 1000ಕ್ಕೂ ಹೆಚ್ಚು ಹಳ್ಳಿಗಳು ಎಕನಾಮಿಕ್ ಆಕ್ಟಿವಿಟಿಯನ್ನ ಸ್ಟಾಪ್ ಮಾಡ್ತಾ ಇತ್ತು. ಬರೀ ಎಕನಾಮಿಕ್ ಆಕ್ಟಿವಿಟಿ ಅಲ್ಲ, ಇದು ಸೋಶಿಯೋ ಎಕನಾಮಿಕ್ ಕಂಡೀಷನ್ ಕೂಡ ಇಂಪ್ಯಾಕ್ಟ್ ಮಾಡ್ತಾ ಇತ್ತು. ಸೊ ಮೇನ್ ಏರಿಯಾಸ್ಗೆ ಎಕನಾಮಿಕ್ ಆಕ್ಟಿವಿಟೀಸ್ ಮಾಡೋದಕ್ಕೆ ಬರ್ತಿದ್ದಂತಹ ಕನೆಕ್ಟಿವಿಟಿಯನ್ನ ಮಾನ್ಸೂನ್ ಟೈಮ್ ಅಲ್ಲಿ ಬ್ಲಾಕ್ ಮಾಡ್ತಾ ಇದ್ರು. ಸೊ ಇದರಿಂದ ಮೇನ್ ಸ್ಟ್ರೀಮ್ ನ ತಲುಪೋದಕ್ಕೆ ಕಷ್ಟ ಆಗ್ತಿತ್ತು. ಜಸ್ಟ್ ರೋಡ್ ಅನ್ನೋದು ಎಕನಾಮಿಕ್ ರಿಲೇಟೆಡ್ ಅಷ್ಟೇ ಅಲ್ಲ, ಸೋಶಿಯೋ ಎಕನಾಮಿಕ್ ಕಂಡೀಷನ್ ಕೂಡ ಡಿಫೈನ್ ಮಾಡುತ್ತೆ. ಸೊ ಸೋಶಿಯೋ ಎಕನಾಮಿಕ್ ಕಂಡೀಷನ್ ನ ಹೇಗೆ ಇಂಪ್ಯಾಕ್ಟ್ ಮಾಡ್ತಿತ್ತು ಅಂತ ಹೇಳಿದ್ರೆ, ಪ್ರೆಗ್ನೆಂಟ್ ವಿಮೆನ್ ಹಾಸ್ಪಿಟಲ್ ನ ರೀಚ್ ಆಗೋದಕ್ಕೆ ತಡವಾಗ್ತಿತ್ತು, ಅಂದ್ರೆ ತುಂಬಾ ಸಮಯವನ್ನ ತಗೊಳ್ತಿತ್ತು, ಅಥವಾ ರೀಚ್ ಆಗೋದಕ್ಕೇನೆ ಆಗ್ತಿರ್ಲಿಲ್ಲ. ಇದರಿಂದ ಐದರ್ ಮದರ್ ಅಥವಾ ಬೇಬಿದು ಡೆತ್ ಆಗುವಂತಹ ಚಾನ್ಸಸ್ ಗಳನ್ನ ಕೂಡ ನೋಡಿದ್ವಿ. ಅದಷ್ಟೇ ಅಲ್ಲ, ಮಾನ್ಸೂನ್ ಟೈಮ್ ಅಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ಮಕ್ಕಳಿಗೆ ತಮ್ಮ ಸ್ಕೂಲ್ ಅನ್ನ ತಲುಪೋದು ಕಷ್ಟ ಆಗ್ತಾ ಇತ್ತು. ಇದರಿಂದ ಎಜುಕೇಶನ್ ಲೆವೆಲ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ರೈತರು ಅವ್ರು ಬೆಳೆದಂತಹ ಬೆಳೆಗಳು ನಾಶ ಆಗ್ತಾ ಹೋಗುತ್ತೆ, ಪೆರಿಶ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇರ್ತೀವಿ 1990ರ ಟೈಮ್ ಅಲ್ಲಿ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಂತಹ ಗವರ್ಮೆಂಟ್ ಗೆ ರಿಯಲೈಸ್ ಆಗುತ್ತೆ, ರೂರಲ್ ಪಾವರ್ಟಿಯನ್ನ ನಾವು ಎರಾಡಿಕೇಟ್ ಮಾಡಿದ್ರೆ, ಸೊ ಬೇಸಿಕ್ ಫೆಸಿಲಿಟಿಯನ್ನ ಅಥವಾ ಬೇಸಿಕ್ ಅಮ್ಯುನಿಟೀಸ್ ಅನ್ನ ಪ್ರೊವೈಡ್ ಮಾಡಿದ್ರೆ ಹಳ್ಳಿಗಳಿಗೆ, ಆಟೋಮೆಟಿಕಲಿ ಭಾರತದ ಪಾವರ್ಟಿಯನ್ನ ಎರಾಡಿಕೇಟ್ ಮಾಡಬಹುದು ಅನ್ನೋದನ್ನ ರಿಯಲೈಸ್ ಮಾಡ್ಕೊಳ್ತವೆ. ಈ ಒಂದು ನಿಟ್ಟಿನಲ್ಲಿ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನವನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ 2000 ಇಸ್ವಿಯಲ್ಲಿ ಲಾಂಚ್ ಮಾಡಲಾಗತ್ತೆ. ಸೊ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನವನ್ನ 2000 ಇಸ್ವಿಯಲ್ಲಿ ಲಾಂಚ್ ಮಾಡ್ತಾರೆ, ಡಿಸೆಂಬರ್ 25, 2000. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸೆಂಟ್ರಲಿ ಸ್ಪಾನ್ಸರ್ಡ್ ಅಂತ ಹೇಳಿದ್ರೆ ಸೆಂಟರ್ ಕೂಡ ಫಂಡಿಂಗ್ ಅನ್ನ ಹಾಕ್ಬೇಕು, ಜೊತೆಗೆ ಸ್ಟೇಟ್ಸ್ ಗಳು ಕೂಡ ಫಂಡಿಂಗ್ ಅನ್ನ ಪ್ರೊವೈಡ್ ಮಾಡುತ್ತವೆ. ಸೊ ಈ ರೀತಿಯಲ್ಲಿ ಸೆಂಟರ್ ಎಸ್ಟಾಬ್ಲಿಷ್ ಮಾಡುತ್ತೆ, ಸ್ಟೇಟ್ ಗಳ ಕೋಆರ್ಡಿನೇಷನ್ ಜೊತೆಗೆ ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಸೊ ವೈ ದ ಸ್ಕೀಮ್, ಈ ಸ್ಕೀಮಿನ ಮುಖ್ಯ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ.
ಸೊ ಈ ಸ್ಕೀಮ್ ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲಾ ರೂರಲ್ ಏರಿಯಾಸ್ ಅಲ್ಲೂ ಕೂಡ ಆಲ್ ವೆದರ್ ರೋಡ್ಸ್ ಗಳನ್ನ ಕನೆಕ್ಟ್ ಮಾಡೋದು. ಎಸ್ಪೆಷಲಿ ಎಲ್ಲಿ ಎಸ್ಪೆಷಲಿ ಆಲ್ ವೆದರ್ ರೋಡ್ಸ್ ಗಳನ್ನ ಯಾವ್ಯಾವ ಏರಿಯಾಸ್ ಮೇಲೆ ಫೋಕಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ಥ್ರೆಶೋಲ್ಡ್ ಲಿಮಿಟ್. ಎಷ್ಟು ಪಾಪ್ಯುಲೇಷನ್ ಇದೆ ಒಂದು ಹಳ್ಳಿಯಲ್ಲಿ ಅಥವಾ ಒಂದು ರೂರಲ್ ಏರಿಯಾಲಿ, ಎಷ್ಟು ಪಾಪ್ಯುಲೇಷನ್ ಡೆನ್ಸಿಟಿ ಇದೆ ಅಥವಾ ಎಷ್ಟು ಪಾಪ್ಯುಲೇಷನ್ ಇದೆ, ಅದರ ಮೇಲೆ ಆಲ್ ವೆದರ್ ರೋಡ್ಸ್ ಗಳನ್ನ ಕನೆಕ್ಟ್ ಮಾಡ್ಬೇಕು ಅನ್ನೋಂತಹ ಇನಿಷಿಯೇಟಿವ್ ಅನ್ನ ತಗೊಳ್ತಾರೆ. ಇದರಲ್ಲಿ ಸ್ಟ್ರಿಕ್ಟ್ ಪಾಪ್ಯುಲೇಷನ್ ಥ್ರೆಶೋಲ್ಡ್ ಅನ್ನ ಫಾಲೋ ಮಾಡ್ಲಾಗತ್ತೆ. ಇದರಿಂದ ರೀಜನಲ್ ಡಿಸ್ಪ್ಯಾರಿಟಿಯನ್ನ ರೆಡ್ಯೂಸ್ ಮಾಡಬಹುದಾಗತ್ತೆ. ಹಾಗೆಯೇ ರೂರಲ್ ಎಕಾನಮಿಯನ್ನ ಇಂಪ್ರೂವ್ ಮಾಡೋದಕ್ಕೆ ಇದೊಂದು ಮೇನ್ ಅಜೆಂಡಾ ಆಗಿ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ಪಾಪ್ಯುಲೇಷನ್ ಥ್ರೆಶೋಲ್ಡ್ ಅನ್ನ ಮೀಟ್ ಆಗ್ಬೇಕು ಅಂತ ಹೇಳಿದೆ ಅಲ್ವಾ. ಸೊ ಎಷ್ಟು ಪಾಪ್ಯುಲೇಷನ್ ನ ಲಿಮಿಟ್ ಅಲ್ಲಿ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ವೆನ್ ಇಟ್ ಕಮ್ಸ್ ಟು ಪ್ಲೇನ್ ಏರಿಯಾಸ್ ಗಳನ್ನ ಕನ್ಸಿಡರ್ ಮಾಡ್ಕೊಂಡ್ರೆ 500+ ಪಾಪ್ಯುಲೇಷನ್ ಇರ್ಬೇಕು. ಹಾಗೆಯೇ ಇಲ್ಲಿ ಏರಿಯಾಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ 250+ ಪಾಪ್ಯುಲೇಷನ್ ಇರ್ಬೇಕು. ಇಲ್ಲಿ ಏರಿಯಾಸ್ ಅಂತ ಹೇಳಿದ್ರೆ ನಾರ್ತ್ ಈಸ್ಟರ್ನ್ ರೀಜನ್, 7 ಸಿಸ್ಟರ್ ಸ್ಟೇಟ್ಸ್ ಅಂತ ಏನ್ ಹೇಳಿ ಕರಿತೀವಿ ಅದು, ಹಾಗೆಯೇ ಹಿಮಾಲಯನ್ ಸ್ಟೇಟ್ಸ್ ಗಳನ್ನ ಹಿಲ್ಲಿ ಏರಿಯಾಸ್ ಅಂತ ಕರಿತೀವಿ. ಈ ಸ್ಟೇಟ್ಸ್ ಗಳ ಜೊತೆಗೆ ಸ್ಪೆಷಲ್ ಕೆಟಗರಿ ಸ್ಟೇಟ್ಸ್ ಅಂತ ಕನ್ಸಿಡರ್ ಮಾಡ್ಬಿಟ್ಟು 250 ಗಿಂತ ಜಾಸ್ತಿ ಇರುವಂತಹ ಈ ಸ್ಟೇಟ್ಸ್ ಗಳಿಗೆ ಕನೆಕ್ಟಿವಿಟಿಯನ್ನ ತಗೊಂಡ್ಬರ್ತಾರೆ. ಸೊ ಅದ್ರ ಜೊತೆಗೆ ಡೆಸರ್ಟ್ ಏರಿಯಾಸ್ ಗಳನ್ನ ಕೂಡ ಇನ್ಕ್ಲೂಡ್ ಮಾಡಲಾಗಿರುತ್ತೆ. ಸೊ ಈ ಗೋಲು ಜಸ್ಟ್ ರೋಡ್ ಅನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕಲ್ಲ, ಹಳ್ಳಿಗಳಲ್ಲಿ ಮಾರ್ಕೆಟ್, ಸ್ಕೂಲ್ಸ್ ಹಾಗೂ ಹೆಲ್ತ್ ಫೆಸಿಲಿಟಿಯನ್ನ ಕನೆಕ್ಟ್ ಮಾಡೋದಕ್ಕೆ. ಅಂದ್ರೆ ಈಗ ಒಂದು ವಿಲೇಜ್ ಇದೆ ಅಂತ ಹೇಳಿದ್ರೆ ಇಲ್ಲಿಗೆ ನಾವು ರೋಡ್ ಕನೆಕ್ಟಿವಿಟಿಯನ್ನ ಮಾಡ್ತಿದೀವಿ ಅಂತ ಹೇಳಿದ್ರೆ ಅವರಿಗೆ ಬೇಸಿಕ್ ನೀಡ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಸೊ ಈ ಬೇಸಿಕ್ ನೀಡ್ಸ್ ಏನು? ಹೆಲ್ತ್, ಫುಡ್ ಅಂಡ್ ಆಲ್ಸೋ ಎಜುಕೇಶನ್. ಸೊ ಈ ಮೂರನ್ನು ಕೂಡ ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕೆ ಆ ಹಳ್ಳಿಗಳಿಗೆ ಹೆಲ್ಪ್ ಆಗತ್ತೆ ಆಲ್ ವೆದರ್ ರೋಡ್ಸ್ ಗಳನ್ನ ಪ್ರೊವೈಡ್ ಮಾಡೋದ್ರಿಂದ. ಆಲ್ ವೆದರ್ ರೋಡ್ಸ್ ಗಳ ಜೊತೆಗೆ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಅಡಿಯಲ್ಲಿ ಟೆಕ್ನಾಲಜಿ ಇಂಟಿಗ್ರೇಟ್ ಅನ್ನ ಮಾಡ್ಲಾಗತ್ತೆ. ಯಾವ ರೀತಿ ಟೆಕ್ನಾಲಜಿ, ಎದಕ್ಕೋಸ್ಕರ ಟೆಕ್ನಾಲಜಿ ಬೇಕು ಅಂತ ಹೇಳಿದ್ರೆ ಜಾಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅನ್ನ ಇಂಟಿಗ್ರೇಟ್ ಮಾಡ್ಬಿಟ್ಟು ಈ ರೋಡ್ಗಳು ಹಾಳಾದಾಗ ಅದನ್ನ ಮಾನಿಟರ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಸೊ ಈ ಮಾನಿಟರ್ ನ ಮಾಡೋದಕ್ಕೋಸ್ಕರ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಅಡಿಯಲ್ಲಿ ಟೆಕ್ನಾಲಜಿಯನ್ನ ಕೂಡ ಇಂಟಿಗ್ರೇಟ್ ನ ಮಾಡ್ಲಾಗತ್ತೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕ್ಲೈಮೇಟ್ ಚೇಂಜ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅಥವಾ ಕಾರ್ಬನ್ ಫುಟ್ ಪ್ರಿಂಟ್ ಅನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ರೋಡ್ ಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ ವೇಸ್ಟ್ ಗಳನ್ನ ಯೂಸ್ ಮಾಡೋದಾಗಿರಬಹುದು ಅಥವಾ ಫ್ಲೈ ಆಶ್ ಗಳನ್ನ ಯೂಸ್ ಮಾಡೋದಾಗಿರಬಹುದು ಅಥವಾ ವೇಸ್ಟ್ ಗಳನ್ನ ಯೂಸ್ ಮಾಡೋದಾಗಿರ್ಬೋದು. ಜೊತೆಗೆ ಕೋಲ್ಡ್ ಮಿಕ್ಸ್ ಟೆಕ್ನಾಲಜಿಯನ್ನ ಯೂಸ್ ಮಾಡೋದು. ಯಾಕೆ ಕೋಲ್ಡ್ ಮಿಕ್ಸ್ ಅಂತ ಹೇಳಿದ್ರೆ ನಮ್ಗೆ ಈ ಕ್ವಶನ್ ಆಲ್ರೆಡಿ UPSC ಅಲ್ಲಿ ಕೇಳಿದ್ದಾರೆ. ಹಾಟ್ ಮಿಕ್ಸ್ ಅಲ್ಲಿ ಕಾರ್ಬನ್ ಫುಟ್ ಪ್ರಿಂಟ್ ಜಾಸ್ತಿ, ಕೋಲ್ಡ್ ಮಿಕ್ಸ್ ಅಲ್ಲಿ ಕಡಿಮೆ. ಅದಕ್ಕೋಸ್ಕರ ಕೋಲ್ಡ್ ಮಿಕ್ಸ್ ಟೆಕ್ನಾಲಜಿಯನ್ನ ಇಲ್ಲಿ ಯೂಸ್ ಮಾಡ್ಲಾಗತ್ತೆ ಕಾರ್ಬನ್ ಫುಟ್ ಪ್ರಿಂಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಈ ರೀತಿಯಾದಂತಹ ಗ್ರೀನ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿ ಈಗ ಬೇಕಾಗಿರುವಂತಹ ಸಿಚುವೇಶನ್ ಗೆ ತಕ್ಕಂತೆ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಅಡಿಯಲ್ಲಿ ರೋಡ್ಸ್ ಗಳ ಕನೆಕ್ಟಿವಿಟಿಯನ್ನ ಮಾಡ್ಲಾಗ್ತದೆ. ಸೊ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಈಗ ಟ್ರೆಂಡ್ ಗೆ ತಕ್ಕಂತೆ ಅಥವಾ ನೀಡ್ಸ್ ಗೆ ತಕ್ಕಂತೆ ಬದಲಾಗೋದನ್ನ ಅಥವಾ ಎವಾಲ್ವ್ ಆಗೋದನ್ನ ನಾವು ನೋಡ್ತಾ ಇದೀವಿ. ಸೊ ಇದು ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಕೋರ್ ಪ್ರಿನ್ಸಿಪಲ್ ಅಥವಾ ಆಬ್ಜೆಕ್ಟಿವ್. ನಾವು ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಹೇಗೆ ಎವಾಲ್ವ್ ಆಯ್ತು ಅಂತ ನೋಡೋಣ. ಮೊದಲನೇದಾಗಿ 2000 ಇಸ್ವಿಯಲ್ಲಿ ಫೇಸ್ 1 ಅನ್ನ ಎಸ್ಟಾಬ್ಲಿಷ್ ಮಾಡ್ಲಾಗತ್ತೆ. ಈ ಫೇಸ್ 1 ನಲ್ಲಿ ಅನ್ಕನೆಕ್ಟೆಡ್ ರೀಜನ್ಸ್ ಗೆ ಕನೆಕ್ಟಿವಿಟಿಯನ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇಟ್ಸ್ ಲೈಕ್ ಅ ಸಿಂಪಲ್ ಅಜೆಂಡಾ. ಗೋಲ್ ತುಂಬಾನೇ ಸಿಂಪಲ್ ಮತ್ತೆ ಪ್ಯೂರ್ ಒನ್. ಎಲ್ಲಿಗೆ ಕನೆಕ್ಟಿವಿಟಿ ಇಲ್ಲ ಅಲ್ಲಿಗೆ ಕನೆಕ್ಷನ್ಸ್ ನ ಅಂದ್ರೆ ಮೇನ್ ಸ್ಟ್ರೀಮ್ ಇಂದ ಹಳ್ಳಿಗಳಿಗೆ ಕನೆಕ್ಟಿವಿಟಿಯನ್ನ ಪ್ರೊವೈಡ್ ಮಾಡ್ಬೇಕು ಅಂತ ಇಂಟ್ರೊಡ್ಯೂಸ್ ಮಾಡಿದಂತಹ ಸ್ಕೀಮ್ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ. ಸೊ ಇದನ್ನ ಫೇಸ್ 1 ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಫೇಸ್ 2
ಈ ಫೇಸ್ 2 ಅನ್ನ 2013ರಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಫೇಸ್ 1 ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ, ಅದನ್ನ ಫೇಸ್ 2 ಅಂತ ಹೇಳಿ ತಗೊಳ್ತೀವಿ. ಸೊ ಈ ಫೇಸ್ 2 ಅಲ್ಲಿ ಬೇಸಿಕ್ ಕನೆಕ್ಟಿವಿಟಿಯನ್ನ ಆಲ್ರೆಡಿ ಅಚೀವ್ ಮಾಡ್ಲಾಗಿರತ್ತೆ. 2013 3 ವರ್ಷದ ಗ್ಯಾಪ್ ಅಲ್ಲಿ ಆಲ್ರೆಡಿ ಯಾವ್ಯಾವ ಹಳ್ಳಿಗಳಿಗೆ ಕನೆಕ್ಟಿವಿಟಿ ಬೇಕು ಅದನ್ನ ಆಲ್ರೆಡಿ ಅಚೀವ್ ಮಾಡ್ಲಾಗಿರುತ್ತೆ. ಸೊ ಇಲ್ಲಿ ಅಪ್ಗ್ರೇಡೇಷನ್ಗೆ ಹೆಚ್ಚಿನ ಹೊತ್ತನ್ನ ಕೊಡ್ಲಾಗತ್ತೆ. ಸೊ ಅಪ್ಗ್ರೇಡೇಷನ್ ಕಡೆಗೆ ಶಿಫ್ಟ್ ಮಾಡ್ಲಾಗತ್ತೆ. ಎಕ್ಸಿಸ್ಟಿಂಗ್ ರೂರಲ್ ರೋಡ್ಸ್ ಗಳ ಕ್ವಾಲಿಟಿ ಹಾಗೂ ಡ್ಯೂರೇಬಿಲಿಟಿಯನ್ನ ಹೆಚ್ಚಿಗೆ ಮಾಡ್ಲಾಗತ್ತೆ. ಕ್ವಾಲಿಟಿ ಮತ್ತೆ ಡ್ಯೂರೇಬಿಲಿಟಿ ಎರಡನ್ನೂ ಕೂಡ ಜಾಸ್ತಿ ಮಾಡೋದ್ರಿಂದ ರೋಡ್ಗಳ ಲೈಫ್ ಕೂಡ ಹೆಚ್ಚಾಗ್ತಾ ಬರುತ್ತೆ. ಸೊ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಆಗ್ತಾ ಇರೋದ್ರಿಂದ, ಟ್ರಾಫಿಕ್ ಡೆನ್ಸಿಟಿ ಜಾಸ್ತಿ ಆಗ್ತಾ ಇರೋದ್ರಿಂದ ಅದೆಲ್ಲದನ್ನು ಕೂಡ ಅವಾಯ್ಡ್ ಮಾಡೋಷ್ಟು ಕೆಪಾಸಿಟಿ ಇರುವಂತಹ ರೋಡ್ಸ್ ಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ಬೇಕು. ಅದಕ್ಕೋಸ್ಕರ ಬೆಸ್ಟ್ ಕ್ವಾಲಿಟಿಯನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಫೇಸ್ 2 ಅನ್ನ ತಗೊಂಡ್ಬರ್ತಾರೆ 2013ರಲ್ಲಿ. ನಂತರ ಬರೋದೆ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ ಏರಿಯಾಸ್ ಅಲ್ಲಿ ರೋಡ್ ಅನ್ನ ಕನೆಕ್ಟಿವಿಟಿಯನ್ನ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ಇದು 2016ರಲ್ಲಿ ಬರುತ್ತೆ. ರೋಡ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಫಾರ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ ಅಫೆಕ್ಟೆಡ್ ಏರಿಯಾ ಟು ಎನ್ಶೂರ್ ಸೆಕ್ಯೂರಿಟಿ ಅಂಡ್ ಡೆವಲಪ್ಮೆಂಟ್. ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಅಡಿಯಲ್ಲೇನೆ ತರುವಂತಹ ಫೇಸ್ ಇದು, ಅಥವಾ ತರುವಂತಹ ಆಬ್ಜೆಕ್ಟಿವ್. ನಕ್ಸಲಿಸಂ ನ ಕಂಟ್ರೋಲ್ ಮಾಡಿ, ಕನೆಕ್ಟಿವಿಟಿಯನ್ನ ಇಂಪ್ರೂವ್ ಮಾಡಿ, ಡೆವಲಪ್ಮೆಂಟ್ ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಯ ಅಡಿಯಲ್ಲಿ ಈ ಇನಿಷಿಯೇಟಿವ್ ಅನ್ನ ತಗೊಂಡ್ಬರ್ಲಾಗತ್ತೆ. ಸೊ ನಂತರ ಫೇಸ್ 3 2019. ಸೊ ಇಲ್ಲಿ ಈ ರೀತಿಯಾದಂತಹ ಇನಿಷಿಯೇಟಿವ್ ಅನ್ನ ತಗೊಂಡ್ಬರೋದ್ರಿಂದ ಸೆಕ್ಯೂರಿಟಿ ಫೋರ್ಸ್ ಅನ್ನ ಇಂಪ್ರೂವ್ ಮಾಡಿ ನಕ್ಸಲಿಸಂ ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಲೋಕಲ್ ಪೀಪಲ್ಗೆ ರೋಡ್ ಕನೆಕ್ಟಿವಿಟಿ ಕೂಡ ಸಿಕ್ಕಾಗತ್ತೆ. ನೆಕ್ಸ್ಟ್ ಬರೋದೆ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಫೇಸ್ 3. 2019ರಲ್ಲಿ ಈ ಒಂದು ಫೇಸ್ 3 ಅನ್ನ ತರಲಾಗತ್ತೆ. ಜಸ್ಟ್ ರೂರಲ್ ಹ್ಯಾಬಿಟ್ಯಾಟ್ ನ ಫೋಕಸ್ ಮಾಡೋಕೆ ಅಂತ ಅಲ್ಲ ಇದನ್ನ ತಗೊಂಡ್ಬರೋದು, ಒಂದು ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡಬೇಕು ಅನ್ನುವಂತಹ ಇನಿಷಿಯೇಟಿವ್ ಅಲ್ಲಿ ಥರ್ಡ್ ಫೇಸ್ ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ರೂರಲ್ ರೋಡ್ ನೆಟ್ವರ್ಕ್ ಅನ್ನ ಎಕನಾಮಿಕ್ ಹ್ಯಾಬಿಟ್ಯಾಟ್ಸ್ ಜೊತೆಗೆ ಕನೆಕ್ಟ್ ಮಾಡಬಹುದು ಅನ್ನುವಂತಹ ಸ್ಪೆಸಿಫಿಕಲ್ ಫೋಕಸ್ ಅನ್ನ ಇಟ್ಕೊಳ್ಳಾಗತ್ತೆ. ಸೊ ಇದು ಯಾವ್ದಾದ್ರ ಮೇಲೆ ಸ್ಪೆಸಿಫಿಕ್ ಫೋಕಸ್ ನ ಅಥವಾ ಕನ್ಸಾಲಿಡೇಟೆಡ್ ಫೋಕಸ್ ಅನ್ನ ಇಟ್ಕೊಂಡಿರುತ್ತೆ ಅಂತ ಹೇಳಿದ್ರೆ ಗ್ರಾಮೀಣ ಅಗ್ರಿ ಮಾರ್ಕೆಟ್, ಗ್ರಾಮೀಣ ಅಗ್ರಿ ಮಾರ್ಕೆಟ್ ವಿಚ್ ಇಸ್ ನಥಿಂಗ್ ಬಟ್ ರೂರಲ್ ಏರಿಯಾಸ್ ಅಲ್ಲಿ ಇರುವಂತಹ ರೈತರಿಗೆ ಅಗ್ರಿ ಮಾರ್ಕೆಟ್ ಅನ್ನ ಕನೆಕ್ಟ್ ಮಾಡ್ಬಿಟ್ಟು ಎಕನಾಮಿಕಲ್ ಆಕ್ಟಿವಿಟಿಯನ್ನ ಜಾಸ್ತಿ ಮಾಡ್ಬೇಕು ಅಂತ. ನೆಕ್ಸ್ಟ್ ಹೈಯರ್ ಸೆಕೆಂಡರಿ ಸ್ಕೂಲ್ಸ್ ಗಳನ್ನ ಕನೆಕ್ಟ್ ಮಾಡ್ಬೇಕು ಅಂತ, ಜೊತೆಗೆ ಹೆಲ್ತ್ ಕೇರ್ ಗಳನ್ನ ಕನೆಕ್ಟ್ ಮಾಡ್ಬೇಕು ಅಂತ. ಸೊ ಈ ರೀತಿಯಾದಂತಹ ಕನ್ಸಾಲಿಡೇಟೆಡ್ ಸ್ಕೀಮ್ ಅನ್ನ ಅಥವಾ ಕನ್ಸಾಲಿಡೇಟೆಡ್ ರೋಡ್ ಕನೆಕ್ಟಿವಿಟಿಯನ್ನ ತರಬೇಕು ಅಂತ ಹೇಳ್ಬಿಟ್ಟು ಫೇಸ್ 3 ಅನ್ನ 2019ರಲ್ಲಿ ತರಲಾಗತ್ತೆ. ಈಗ 2019ರಲ್ಲಿ ತಂದಂತಹ ಫೇಸ್ 3 ಇಂಪಾರ್ಟೆಂಟ್. ವೈ? ಬಿಕಾಸ್ ಈಗ ಕರೆಂಟ್ ಅಫೇರ್ಸ್ ಅಲ್ಲಿ ಅದೇ ಇರೋದು. ಏಪ್ರಿಲ್ 2026ರಲ್ಲಿ ಮತ್ತೆ ಈ ಫೇಸ್ 3 ಅನ್ನ ಎಕ್ಸ್ಟೆಂಡ್ ಮಾಡಲಾಗ್ತದೆ. ಫೇಸ್ 4 ನ ತಗೊಂಬಂದಿಲ್ಲ, ಇಲ್ಲಿ ಫೇಸ್ 3 ಅನ್ನೇ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಸೊ ಎಕ್ಸ್ಟೆಂಡ್ ಮಾಡ್ಬಿಟ್ಟು ನೆಕ್ಸ್ಟ್ ಏನೆಲ್ಲ ಎವಲ್ಯೂಷನ್ ಮಾಡಬಹುದು 2028 ಅನ್ನೋದನ್ನ ಫೋಕಸ್ ನ ಮಾಡ್ತಿದ್ದಾರೆ. ನಾವು ವಿಲ್ ಸಿ ಅಬೌಟ್ ದ ಫಂಡಿಂಗ್. ಸೊ ಯಾರು ಇದಕ್ಕೆ ಫಂಡಿಂಗ್ ಅನ್ನ ಪ್ರೊವೈಡ್ ಮಾಡ್ತಾರೆ? ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಅಂದ್ರೆ ಸೆಂಟರ್ ಮತ್ತೆ ಸ್ಟೇಟ್ ಎರಡು ಕೂಡ ಫಂಡಿಂಗ್ ಅನ್ನ ಪ್ರೊವೈಡ್ ಮಾಡುತ್ತೆ. ಡೆವಲಪ್ಡ್ ಸ್ಟೇಟ್ಸ್ ಗಳನ್ನ ತಗೊಂಡ್ರೆ 60% ಸೆಂಟ್ರಲ್ ಗವರ್ಮೆಂಟ್, 40% ಸ್ಟೇಟ್ ಗವರ್ಮೆಂಟ್ ಇದಕ್ಕೆ ಫಂಡಿಂಗ್ ಅನ್ನ ಕೊಡುತ್ತೆ. ಅದೇ ನಾವು ನಾರ್ತ್ ಈಸ್ಟರ್ನ್ ರೀಜನ್ ಅಥವಾ ಹಿಮಾಲಯನ್ ಸ್ಟೇಟ್ಸ್ ಗಳನ್ನ ತಗೊಂಡ್ರೆ ಅಲ್ಲಿ ಸ್ಪೆಷಲ್ ಕೆಟಗರಿ ಸ್ಟೇಟ್ಸ್ ಗಳು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ 90% ಸೆಂಟರ್, ಇನ್ನ 10% ಸ್ಟೇಟ್ ಫಂಡಿಂಗ್ ಅನ್ನ ಮಾಡುತ್ತೆ. ಇನ್ನು ಯೂನಿಯನ್ ಟೆರಿಟರೀಸ್ ಅಲ್ಲಿ 100% ಫಂಡಿಂಗ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಪ್ರೊವೈಡ್ ಮಾಡುತ್ತೆ. ಸೊ ಈ ರೀತಿಯಾದಂತಹ ಫಂಡಿಂಗ್ ಪ್ಯಾಟ್ರನ್ಸ್ ಗಳನ್ನ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಡಿಯಲ್ಲಿ ನೋಡಬಹುದಾಗುತ್ತೆ. ಯಾಕೆ ಈ ರೀತಿಯಾದಂತಹ ಫಂಡಿಂಗ್ ಪ್ಯಾಟ್ರನ್ ಇದೆ ಅಂತ ಹೇಳಿದ್ರೆ, ದಿಸ್ ಇಸ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ನಾಟ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್.
ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಮತ್ತೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ನ ನಡುವೆ ಇರುವಂತಹ ವ್ಯತ್ಯಾಸವನ್ನ ನಾವು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಸೊ ಇದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರೋದ್ರಿಂದ ಸ್ಟೇಟ್ಗಳು ಇಂಪ್ಲಿಮೆಂಟೇಷನ್ ಅಲ್ಲಿ ಹೆಲ್ಪ್ ಮಾಡುತ್ತವೆ. ನೆಕ್ಸ್ಟ್, ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಅಚೀವ್ಮೆಂಟ್ ಏನು? ಸೊ ಇದರ ಅಚೀವ್ಮೆಂಟ್ ಏನು? ಹೇಗೆ ಸೋಶಿಯೋ ಎಕನಾಮಿಕ್ ಬ್ಯಾಲೆನ್ಸ್ ಅನ್ನ ಇದು ಮಾಡ್ತದೆ, ಅಥವಾ ಸೋಶಿಯೋ ಎಕನಾಮಿಕ್ ಕಂಡೀಷನ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ನೋಡ್ಕೊಳ್ಳೋಣ. ಒಂದು, ಇಲ್ಲಿ ನೋಡಿದ್ವಿ, ಗ್ರಾಮೀಣ ಅಗ್ರಿಕಲ್ಚರಲ್ ಮಾರ್ಕೆಟ್ ಅನ್ನ ಹಾಸ್ಪಿಟಲ್ಸ್ ಗಳನ್ನ, ಹೈಯರ್ ಸೆಕೆಂಡರಿ ಸ್ಕೂಲ್ಸ್ ಗಳನ್ನ ಕನೆಕ್ಟ್ ಮಾಡ್ತಿದೆ ಅಂತ. ಸೊ ಸೋಶಿಯೋ ಎಕನಾಮಿಕ್ ಅನ್ನ ಬ್ಯಾಲೆನ್ಸ್ ಮಾಡ್ತದೆ. ಸೊ ಈ ರೀತಿಯಾದಂತಹ ಗ್ರಾಮೀಣ ಅಗ್ರಿಕಲ್ಚರಲ್ ಮಾರ್ಕೆಟ್ ಅನ್ನ ಕನೆಕ್ಟ್ ಮಾಡೋದ್ರಿಂದ ಇಲ್ಲಿ ಬರುವಂತಹ ಮಿಡಲ್ ಮ್ಯಾನ್ ಗಳನ್ನ ಅವಾಯ್ಡ್ ಮಾಡಬಹುದು. ಸೊ ಮಿಡಲ್ ಮ್ಯಾನ್ ಅಥವಾ ದಲ್ಲಾಳಿಗಳನ್ನ ಅವಾಯ್ಡ್ ಮಾಡಿದ್ರೆ ರೈತರಿಗೆ ಇನ್ಕಮ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಅವರ ಮೇಲೆ ಆಗ್ತಿರುವಂತಹ ದಬ್ಬಾಳಿಕೆನ ಅಥವಾ ಎಕ್ಸ್ಪ್ಲಾಯಿಟೇಷನ್ ಕಂಟ್ರೋಲ್ ಮಾಡೋದಕ್ಕೆ ಇದು ಹೆಲ್ಪ್ ಆಗತ್ತೆ. ಜೊತೆಗೆ ಕನೆಕ್ಟಿವಿಟಿಯನ್ನ ತರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿಯನ್ನ ಕೂಡ ಹೆಚ್ಚು ಮಾಡ್ತಾ ಇದೆ. ಇದರಿಂದ ಪೆರಿಷಬಲ್ ಅಂದ್ರೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಗಳು ವೇಸ್ಟ್ ಆಗೋದನ್ನ ಅಥವಾ ಪೆರಿಶ್ ಆಗೋದನ್ನ ಕಂಟ್ರೋಲ್ ಮಾಡಿ ಈಸಿಯಾಗಿ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿಯನ್ನ ಆಕ್ಸೆಸ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಜೊತೆಗೆ ಗೋಡೌನ್ಸ್ ಗಳನ್ನ ಅಥವಾ ಸ್ಟೋರೇಜ್ ಸಿಸ್ಟಮ್ಸ್ ಗಳನ್ನ ಕನೆಕ್ಟ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಆಗ್ತದೆ. ಎರಡನೇದಾಗಿ ಎಜುಕೇಶನ್, ಎಸ್ಪೆಷಲಿ ವಿಮೆನ್ ಎಜುಕೇಶನ್, ವಿಮೆನ್ ಎಂಪವರ್ಮೆಂಟ್ ನ ಇನ್ಕ್ರೀಸ್ ಮಾಡೋದಕ್ಕೆ ಅಥವಾ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒತ್ತನ್ನ ಅಥವಾ ಹೆಚ್ಚಿನ ಸವಲತ್ತುಗಳನ್ನ ನೀಡೋದಕ್ಕೆ ಈ ಒಂದು ಸ್ಕೀಮು ಹೆಲ್ಪ್ ಆಗಿದೆ. ಜೊತೆಗೆ ಹೆಲ್ತ್ ಕೇರ್ ಆಂಬ್ಯುಲೆನ್ಸ್ ಫೆಸಿಲಿಟಿಯನ್ನ ಕೊಡೋದಾಗಿರಬಹುದು ಅಥವಾ ಈಸಿಯಾಗಿ ಇನ್ಸ್ಟಿಟ್ಯೂಷನಲ್ ಡೆಲಿವರಿಯನ್ನ ಮಾಡೋದಕ್ಕಾಗಿರಬಹುದು ಹೆಲ್ಪ್ ಆಗ್ತಾ ಇದೆ ಈ ರೀತಿಯಾದಂತಹ ಸ್ಕೀಮ್. ಸೊ ಈ ಸ್ಕೀಮ್ಸ್ ಇಂದ ಸೋಶಿಯೋ ಎಕನಾಮಿಕ್ ಅಚೀವ್ಮೆಂಟ್ ನ ಮಾಡೋದಕ್ಕೆ ಬಹುಮುಖ್ಯ ಪಾತ್ರವನ್ನ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ವಹಿಸ್ತಾ ಇದೆ. ನಂತರ ಇದಕ್ಕೆ ಈಗ ಫೇಸ್ 3 ಅಲ್ಲಿ ಬಜೆಟ್ ಅಲೋಕೇಶನ್ ನೋಡ್ಕೊಳ್ಳೋಣ. ಯಾವ ರೀತಿಯಾದಂತಹ ಬಜೆಟ್ ಅಲೋಕೇಶನ್ ಮಾಡಿದರೆ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಫೇಸ್ 3ಗೆ ಎಕ್ಸ್ಟೆಂಡ್ ಮಾಡ್ಲಿಕ್ಕೋಸ್ಕರ ಅಂತ ನೋಡೋಣ. ಈಗ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಫೇಸ್ 3 ಸ್ಟಾಪ್ ಆಗ್ಬೇಕಿತ್ತು, ಬಟ್ ಮಾರ್ಚ್ 2025ರಿಂದ ಮಾರ್ಚ್ 2028 ತನಕ ಇದನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ. ಸೊ ಇದಕ್ಕೆ ಬಜೆಟ್ ಅಲೋಕೇಶನ್ ಎಷ್ಟು ಅಂತ ಹೇಳಿದ್ರೆ 83,977 ಕೋಟಿಯನ್ನ ಅಲೋಕೇಟ್ ಮಾಡಲಾಗಿದೆ ಫಂಡಿಂಗ್ ನ. ಸೊ ಇದರ ಮೇನ್ ಫೋಕಸ್ ಏನು ಅಂತ ಹೇಳಿದ್ರೆ ಮೇಜರ್ ಆಗಿ ರೂರಲ್ ಲಿಂಕ್ಸ್ ಗಳ ಜೊತೆಗೆ ಸ್ಪೆಸಿಫಿಕಲಿ 161 ಪೆಂಡಿಂಗ್ ಪ್ರಾಜೆಕ್ಟ್ಸ್ ಗಳು ಇದೆ. ಅಂದ್ರೆ 161 ಸ್ಪ್ಯಾನ್ ಬ್ರಿಡ್ಜಸ್ ಪ್ರಾಜೆಕ್ಟ್ಸ್ ಗಳು ಪೆಂಡಿಂಗ್ ಅಲ್ಲಿ ಇದೆ. ಅದನ್ನ ಮುಗಿಸೋದು ಇದರ ಮುಖ್ಯ ಉದ್ದೇಶ. ಇದಕ್ಕೋಸ್ಕರನೇ ಈ 161 ಪೆಂಡಿಂಗ್ ಪ್ರಾಜೆಕ್ಟ್ಸ್ ಏನಿದೆ ಅಲ್ವಾ, ಅದಕ್ಕೋಸ್ಕರ 916 ಕೋಟಿ ಹಣವನ್ನ ಅಲೋಕೇಟ್ ಮಾಡಲಾಗಿದೆ. ಸೊ ಇದೆಲ್ಲದರಿಂದ ರೂರಲ್ ಏರಿಯಾ ಅಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ರೂರಲ್ ಅರ್ಬನ್ ಗ್ಯಾಪ್ ಏನಿದೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಅಥವಾ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಮುಖ್ಯ ಪಾತ್ರವನ್ನ ವಹಿಸ್ತಾ ಇದೆ. ಸೊ ಇದಿಷ್ಟು ಈ ಸ್ಕೀಮ್ ನ ಬಗ್ಗೆ. ಸೊ ಈ ಸ್ಕೀಮು ಬರೀ ಎಕನಾಮಿಕಲ್ ಆಕ್ಟಿವಿಟಿ ಅಷ್ಟೇ ಅಲ್ಲ, ಸೋಶಿಯೋ ಎಕನಾಮಿಕ್ ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ ಅನ್ನೋದು ನಮಗೆ ಗೊತ್ತಾಯ್ತು. ಈ ಒಂದು ನಿಟ್ಟಿನಲ್ಲಿ ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡ್ಕೊಳ್ಳೋಣ, ಹಾಗೆಯೇ ಒಂದು ಮೇನ್ಸ್ ಕ್ವಶನ್ ಹೇಗೆ ಕೇಳಬಹುದು ಅಂತ ಕೂಡ ನೋಡೋಣ. ಸೊ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ. It is a central sector scheme fully funded by the union government for all states. First option wrong. Why? Because ಇಲ್ಲಿ ನಾವು ಆಲ್ರೆಡಿ ನೋಡ್ಕೊಂಡ್ವಿ, ಇಟ್ ಇಸ್ ಎ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸೆಂಟರ್ ಮತ್ತೆ ಸ್ಟೇಟ್ ಎರಡು ಸೇರ್ಬಿಟ್ಟು ಫಂಡಿಂಗ್ ಅನ್ನ ಮಾಡ್ತದೆ. ವೆನ್ ಇಟ್ ಕಮ್ಸ್ ಟು ಯೂನಿಯನ್ ಟೆರಿಟರಿ ಅವಾಗ ಮಾತ್ರ ನಾವು 100% ಫಂಡಿಂಗ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಮಾಡ್ತಿರೋದನ್ನ ಕಾಣಬಹುದಾಗತ್ತೆ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ರಾಂಗ್. ಸೆಕೆಂಡ್ ಆಪ್ಷನ್ ನ ನೋಡ್ಕೊಳ್ಳೋಣ. ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಫೇಸ್ 3 prioritizes the consolidation of existing rural network by connecting habitations of Grameen agricultural market and hospitals. ಇದು ಕರೆಕ್ಟ್. ಅದ್ರ ಜೊತೆಗೆ ಎಜುಕೇಶನ್. ಸೊ ಇದು ಫೇಸ್ 3 ಪ್ರಿಯಾರಿಟೈಸೇಷನ್. ಇಲ್ಲಿ ಫೇಸ್ 3 ಎಕ್ಸ್ಟೆನ್ಷನ್ ಬಗ್ಗೆ ಕೇಳ್ತಿಲ್ಲ. ಇಫ್ ಇನ್ ಕೇಸ್ ಫೇಸ್ 3 ಎಕ್ಸ್ಟೆನ್ಷನ್ ಬಗ್ಗೆ ಕೇಳಿದ್ರೆ
ಆವಾಗ ಯಾವ ವರ್ಕ್ ಬಗ್ಗೆ ಬರಿಬೇಕಾಗಿತ್ತು, ಐಡೆಂಟಿಫೈನ ಮಾಡ್ಬೇಕಾಗಿತ್ತು. ಫೇಸ್ 3 ಎಕ್ಸ್ಟೆನ್ಷನ್ ಅಂತ ಬಂದಾಗ ಫೇಸ್ 3 ಎಕ್ಸ್ಟೆನ್ಷನ್ ಅಲ್ಲಿ 161 ಪ್ರಾಜೆಕ್ಟ್ಸ್ ಗಳು ಏನು ಉಳಿದಿದೆ ಅಲ್ವಾ, ಅದ್ರ ಬಗ್ಗೆ ಬರಿಬೇಕಾಗಿತ್ತು. ಅಂದ್ರೆ ಬ್ರಿಡ್ಜ್ ಗಳ ಪ್ಲಾನ್ಸ್ ಗಳನ್ನ ಇಲ್ಲಿ ಫುಲ್ಫಿಲ್ ಮಾಡೋದಕ್ಕೆ ಎಕ್ಸ್ಟೆಂಡ್ ಅನ್ನ ಮಾಡಲಾಗಿದೆ ಅಂತ. ಥರ್ಡ್ ಒನ್, ದ ಸ್ಕೀಮ್ ಇನ್ಕಾರ್ಪೊರೇಟ್ಸ್ ಜಿಯೋಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಬೇಸ್ಡ್ ಮಾನಿಟರಿಂಗ್ ಫಾರ್ ಎಫೆಕ್ಟಿವ್ ಎಕ್ಸಿಕ್ಯೂಷನ್. ಇದು ಕೂಡ ಕರೆಕ್ಟ್. ಫೇಸ್ 2 ಅಲ್ಲಿ ತಂದಂತದ್ದು. ಸೊ 2 and 3 ಇಸ್ ದ ರೈಟ್ ಆನ್ಸರ್. ಫಸ್ಟ್ ಆಪ್ಷನ್ ರಾಂಗ್. ಇಫ್ ವಿ ಎಲಿಮಿನೇಟ್ ಫಸ್ಟ್ ಆಪ್ಷನ್, ಆನ್ಸರ್ ಇಸ್ 2 and 3. ಸೊ ಈ ರೀತಿಯ ಕ್ವಶನ್ಸ್ ಗಳನ್ನ ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ನ ಮಾಡಬಹುದಾಗತ್ತೆ. ನೆಕ್ಸ್ಟ್ ಒಂದು ಮೇನ್ಸ್ ಕ್ವಶನ್ ನೋಡೋಣ. ರೂರಲ್ ರೋಡ್ ಕನೆಕ್ಟಿವಿಟಿ ಇಸ್ ನಾಟ್ merely an infrastructure project but a profound catalyst for multi-dimensional socio-economic development. Analyze this statement in the context of achievement of the Pradhan Mantri Gram Sadak Yojana. Discuss how the recent extension and revision outlay of Pradhan Mantri Gram Sadak Yojana phase 3 align with India's inclusive development goals. ಇದನ್ನ ಬರಿಬೇಕಾದ್ರೆ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ನ ಇಂಟ್ರೊಡಕ್ಷನ್ ಅಲ್ಲಿ ಬರೀರಿ. ಬಾಡಿಯಲ್ಲಿ ಪಾಸಿಟಿವ್ ಅಂಡ್ ಆಲ್ಸೋ ಇಂಪ್ಲಿಮೆಂಟೇಷನ್ ಚಾಲೆಂಜ್ ಅನ್ನ ಬರೆದು ಕನ್ಕ್ಲೂಷನ್ ನ ಬರಿಬೇಕಾಗತ್ತೆ. ಸೊ 250 ವರ್ಡ್ಸ್ ಗೆ ಈ ರೀತಿಯಾದಂತಹ ಕ್ವಶನ್ಸ್ ಗಳು ಅರೈಸ್ ಆಗೋ ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ ಜನರಲ್ ಸ್ಟಡೀಸ್ ಪೇಪರ್ 2 ಹಾಗೆ ಪೇಪರ್ 3 ಅಲ್ಲಿ. ಸೊ ಈ ಕ್ವಶನ್ ಕೇಳಲಿಲ್ಲ ಅಂದ್ರೆ ಸೊಸೈಟಿಯಲ್ಲಿ ವಿಮೆನ್ ಎಂಪವರ್ಮೆಂಟ್ ಬಂದಾಗ, ಹಾಗೆಯೇ ಸೊಸೈಟಿಯಲ್ಲಿ ಎಂಪ್ಲಾಯ್ಮೆಂಟ್ ಬಗ್ಗೆ ಕೇಳಿದಾಗ, ಅಥವಾ ಪಾವರ್ಟಿ ಅಲಿವೇಶನ್ ಬಗ್ಗೆ ಕೇಳಿದಾಗ, ಅಥವಾ ಎಜುಕೇಶನ್ ಬಗ್ಗೆ ಕೇಳಿದಾಗ ಈ ಒಂದು ಸ್ಕೀಮ್ ಅನ್ನ ಎಕ್ಸಾಂಪಲ್ ಆಗಿ ಯೂಸ್ ಮಾಡಬಹುದಾಗತ್ತೆ. ಸೊ ಇದಿಷ್ಟು ಈ ಒಂದು ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಸ್ಕೀಮ್ ನ ಬಗ್ಗೆ. ಇದೇ ರೀತಿಯಾದಂತಹ ಹೆಚ್ಚಿನ ಕರೆಂಟ್ ಅಫೇರ್ಸ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.